ಈಗ ಇವತ್ತು ನಾವು ಜನರಿಗೆ ಸ್ವಲ್ಪ ಭರೋಸಾ, ಪೊಲೀಸ್ ಇಲಾಖೆಯಿಂದ ಒಂದು ಭರೋಸೆ ಕೊಡ್ಲಿಕ್ಕೆ ಈಗ ಬಂಗಾರಪೇಟೆಯಿಂದ ಒಂದು ಟ್ರೈನ್ ಹತ್ತಿ ಮಾರಿಕೊಮ್ಮ ತನಕ ಬಂದಿದ್ದೀವಿ. ಈಗ ನಾವು ಎಲ್ಲ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ತಂಡ ಮಾಡಿ ಪ್ರತಿಯೊಂದು ಕೋಚ್ ಅಲ್ಲಿ ಒಂದು ತಂಡ ಮಾಡಿ ಜನರಿಗೆ ಅರಿವು ಮೂಡಿಸಿದೀವಿ. ಅಲ್ಲಿ ಡ್ರಗ್ಸ್ ಬಗ್ಗೆ, 112 ಬಗ್ಗೆ, 1930 ಸೈಬರ್ ಕ್ರೈಮ್ ಬಗ್ಗೆ, ಮತ್ತೆ ಯಾವುದೇ ಒಂದು ಸಮಸ್ಯೆ ಇದ್ರೆ ಅದ್ರ ಬಗ್ಗೆ ಆರಾಮಾಗಿ ಹೇಳ್ಬಹುದು, ಅದ್ರ ಬಗ್ಗೆ ಅವರಿಗೆ ಹೇಳಿದೀವಿ. ಈ KGF ಅಲ್ಲಿ ರೌಡಿ ಫ್ರೀ ಮಾಡ್ಲಿಕ್ಕೆ ನಮ್ಮ ಏನು ಕ್ರಮ ತಗೊಳ್ತಾ ಇದೀವಿ, ಅದ ಕ್ರಮದಲ್ಲಿ ಇದು ಕೂಡ ಒಂದು ಸ್ಟೆಪ್ ಇದೆ. ಟ್ರೈನ್ ಅಲ್ಲಿ ಕೂಡ ಕೆಲವು ರೌಡಿಗಿರಿ ಮಾಡ್ತಾರೆ, ಈ ತರ ಯಾರು ಮಾಡಬಾರ್ದು. ಯಾರು ಮಾಡಿದರೆ ಅವ್ರ ಮೇಲೆ ನಾವು ಮುಂದಿನ ದಿನದಲ್ಲಿ ಸೂಕ್ತ ಕ್ರಮ ತಗೊಳ್ತೀವಿ. ಅವರು ಕೆಲವು ಸಮಸ್ಯೆ ಹೇಳಿದ್ದಾರೆ, ಲೇಟ್ ನೈಟ್ ಇರ್ಲಿ ಟ್ರೈನ್ ಬರೋದ್ರಲ್ಲಿ ಕೆಲವು ಸಮಸ್ಯೆ ಹೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಸರ್ಪ್ರೈಸ್ ವಿಸಿಟ್ ಮಾಡಿ ಅಲ್ಲಿ ಟ್ರೈನ್ ಅಲ್ಲಿ ಯಾರು ಡ್ರಿಂಕ್ ಮಾಡ್ತಾರೆ, ಸ್ಪಿಟ್ ಆಡ್ತಾರೆ ಅಥವಾ ಗಾಂಜಾ ಸೇರ್ತಾರೆ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ, ರೈಲ್ವೆ ಇಲಾಖೆ ಇವತ್ತು ರೈಲ್ವೆ ಅಧಿಕಾರಿ ಕೂಡ ನಮ್ಮ ಜೊತೆ ಬಂದಿದ್ದಾರೆ, ಅವ್ರ ಜೊತೆ ಜಾಯಿಂಟ್ ನಾವು ಪೆಟ್ರೋಲಿಂಗ್ ಮಾಡಿದ್ದೀವಿ. ಸೊ ದಟ್ ಪಬ್ಲಿಕ್ ಅಲ್ಲಿ ಒಂದು ಅರಿವು ಮೂಡಿಸಿ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರಬೇಕು. ಈಗ ನಾವು ನಮ್ಮ ಇಲಾಖೆಯಿಂದ ನಾವು ಪೊಲೀಸ್ ನಾವೆಲ್ಲ ಇದ್ದೀವಿ, ಟ್ರೈನಲ್ಲಿ ಒಬ್ರು ಇಲ್ಲ, ಬಹಳ ಹೆಣ್ಮಕ್ಳು ಕೂಡ ಬರ್ತಾರೆ, ಬೆಂಗಳೂರು ಕೆಲಸ ಹೋಗ್ತಾರೆ, ಇಲ್ಲಿ ಬರ್ತಾರೆ, ಅವ್ರಿಗೆ ಕೂಡ ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ, ಭಯ ಮುಕ್ತಿಯಿಂದ ಇಲ್ಲಿ ತಿರುಗಾಡಬೇಕು, ಕೆಲಸಕ್ಕೆ ಹೋಗ್ಬೇಕು, ಅದು ಬಗ್ಗೆ ನಾವು ಕ್ರಮ ತಗೊಳ್ತಾ ಇದೀವಿ. ಇನ್ನು ಮುಂದೆ ನಾವು ಜನರಿಗೆ ಎಲ್ಲ ನಮ್ಮ ಇಲಾಖೆಯಿಂದ ಮನವಿ ಇದೆ, ಯಾರಿಗೆ ಏನಾದ್ರು ಸಮಸ್ಯೆ ಇದ್ರೆ ರೌಡಿ ಯಾರು ಮಾಡ್ತಾರೆ ಅಥವಾ ಬೇರೆ ಟ್ರೈನಲ್ಲಿ ಡ್ರಿಂಕ್ ಮಾಡ್ತಾರೆ ಅಥವಾ ಆಲ್ಕೋಹಾಲಿಸಮ್ ಡ್ರಗ್ಸ್ ಹೇಳ್ತಾರೆ, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ಬೇಕು. 9480802700 ನಮ್ಮ ಕಂಟ್ರೋಲ್ ರೂಮ್ ನಂಬರ್ ಇದೆ, ಮತ್ತೆ 112 ಹೆಲ್ಪ್ ಲೈನ್ ನಂಬರ್ ಇದೆ, ಅಲ್ಲಿ ನಾವು ಮಾಹಿತಿ ಕೊಡ್ಬಹುದು. ನೀವು ನಿಮ್ದು ಎಲ್ಲರದ್ದು ಜನರಿಗೂ ಸಾರ್ವಜನಿಕರಿಗೂ ಸಹಕಾರ ಬೇಕಿದ್ದಾರೆ, ಅಷ್ಟು ಮಾತು ಹೇಳ್ತೀವಿ.